ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ತಪ್ಪದೆ ಹೆಲ್ಮೆಟ್ ಧರಿಸಿ. ಇನ್ಸ್ಪೆಕ್ಟರ್ ರಾಮಪ್ಪ ಬಿಗುತ್ತೆ. E5 ನ್ಯೂಸ್ಗೆ ಸ್ವಾಗತ. ನಿಖಿಲ್ ಬಿ ಅವರ ಆದೇಶದ ಮೇರೆಗೆ ಡಿಸೆಂಬರ್ 1ರಿಂದ ತಾಲೂಕಿನಾದ್ಯಂತ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿಗುತ್ತೇರ್ ಹೇಳಿದರು. ನಗರದ ಮುಖ್ಯ ರಸ್ತೆಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿಗುತ್ತೇರ್ ಇವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನಗಳನ್ನು ತಡೆದು ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ತಮ್ಮ ಪ್ರಾಣ ಹಾನಿ ತಪ್ಪಿಸುವ ಸಲುವಾಗಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡಬೇಕು. ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ತಂದು ತೋರಿಸಿ ತಮ್ಮ ವಾಹನದ ದಾಖಲಾತಿಗಳನ್ನು ತೋರಿಸುವ ಮೂಲಕ ತಮ್ಮ ದ್ವಿಚಕ್ರ ವಾಹನಗಳನ್ನು ತೆಗೆದುಕೊಂಡು ಹೋಗಬಹುದಾಗಿದೆ. ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ತಪ್ಪದೆ ಹೆಲ್ಮೆಟ್ ಧರಿಸಿ ತಮ್ಮ ಜೀವವನ್ನು ಕಾಪಾಡಿಕೊಳ್ಳುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಎಸ್ಐಗಳಾದ ಮುನೇಗೌಡ, ಶಾಂತಮ್ಮ, ಗೀತಮ್ಮ, ಸಿಬ್ಬಂದಿ ಮೋಹನ್, ಕೋದಂಡಪಾಣಿ, ರಮೇಶ್, ವೆಂಕಟೇಶ್, ಭವಾನಿ, ಮುನಿರತ್ನಮ್ಮ ಭಾಗವಹಿಸಿದರು. ಬದುಕ್ತೀರಾ ನೀವು, ಅದು ನೀವಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಯಾರು ಇರ್ಬೋದು. ಹಾಗಾಗಿ ಈ ಉದ್ದೇಶ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಕಾಪಾಡ್ತೀವಿ ಅನ್ನೋ ಉದ್ದೇಶದಿಂದ ಯಾರಿಗೂ ತೊಂದರೆ ಕೊಡಬೇಕು ಉದ್ದೇಶ, ಇದು ಮಾಡೋದನ್ನ ಉದ್ದೇಶ ಇಲ್ಲ. ಈಗ ಯಾರಿಗೂ ಹೆಲ್ಮೆಟ್ ತಂದಿದ್ದೀವಿ, ನಾವು ಹೆಲ್ಮೆಟ್ ಯಾರಿಗೂ ಫೈನ್ ಆಗ್ತಾ ಇಲ್ಲ. ಹೆಲ್ಮೆಟ್ನ ತಗೊಂಡು ತೋರಿಸಿ ಆದಮೇಲೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಡಾಕ್ಯುಮೆಂಟ್ಸು ಹೆಲ್ಮೆಟ್ ಕರೆಕ್ಟಾಗಿ ಕಳಿಸ್ತೀವಿ. ಯಾವುದಾದ್ರೂ ಡಾಕ್ಯುಮೆಂಟ್ಸು DL ಇನ್ಶೂರೆನ್ಸ್ ಇಲ್ಲ ಅಂದರೆ ಫೈನ್ ಹಾಕ್ತೀವಿ, ಇಲ್ಲ ಅಂದರೆ ಇಮಿಡಿಯೇಟಾಗಿ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಸುಮ್ಮನೆ ನೂರು ಮಾಡೋದಿಲ್ಲ. ಏನಿದೆ ಡಾಕ್ಯುಮೆಂಟ್ಸ್ ತಗೊಂಡು ಹೆಲ್ಮೆಟ್ ತಗೊಂಡು ಮಾಡ್ತೀವಿ, ಡಾಕ್ಯುಮೆಂಟ್ಸ್ ತಗೊಂಡು ಇಲ್ಲಿ ಕಮಿಷನ್ ಇದ್ದರೆ ಚೆಕ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದೇನು ಕನ್ಫ್ಯೂಷನ್ ಬೇಡ. ಆಯಿತಾ?